ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಕೂಡ ಪಶ್ಚಿಮ ಬಂಗಾಳದ ಚುನಾವಣೆ, ಪಂಚರಾಜ್ಯಗಳ ಚುನಾವಣೆಯತ್ತ ಬ್ಯುಸಿ ಆಗಿದ್ರೆ ರಾಘವ್ ಚಡ್ಡಾ ಒಂದು ಟ್ಯಾಕ್ಟಿಕಲ್ ಮೂವನ್ನು ಮಾಡಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ರಾಜ್ಯಸಭೆಯಿಂದ ಜೊತೆಗೆ ಇಡೀ ರಾಷ್ಟ್ರ ರಾಜಕಾರಣದಲ್ಲೇ ತನ್ನ ಒಂದು ಹಿಡಿತವನ್ನು ಕಳೆದುಕೊಳ್ತಾ ಇದೆ. ರಾಘವ್ ಚಡ್ಡಾ ಒಬ್ಬರೇ ಬರ್ಬೋದಾಗಿತ್ತು, ಒಬ್ಬರೇ ಬಂದಿದ್ರೆ ಏನಾಗ್ತಿತ್ತು ಅನ್ನೋದು ರಾಘವ್ ಚಡ್ಡಾ ಅವರಿಗೆ ಅರಿವಿತ್ತು. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗ್ತಾ ಇತ್ತು. ಹಾಗಾಗಿ 2/3 ಆಫ್ ಮೆಜಾರಿಟಿಯನ್ನೇ ಆಮ್ ಆದ್ಮಿ ಪಾರ್ಟಿಯಿಂದ ಕರೆದುಕೊಂಡು BJP ಅಂತ ಬಂದಿದ್ದಾರೆ. ಇದು BJPಯೊಂದಿಗೆ ಅವರು ಮರ್ಜ್ ಆಗಿದ್ದಾರೆ. ರಾಘವ್ ಚಡ್ಡಾ ಅವರೇ ಹೇಳ್ತಾ ಇದ್ರು, ಮರ್ಜ್ ಆಗಿರುವಂಥದ್ದು. ಹಾಗಾಗಿ ಪಕ್ಷಾಂತರ ಮಾಡಬೇಕಿದ್ರೆ ರಾಜೀನಾಮೆಯನ್ನು ಕೊಡಬೇಕಾಗಿತ್ತು. ಅವರು ಸ್ಟಿಲ್ ರಾಜ್ಯಸಭಾ ಸದಸ್ಯರಾಗಿ ಉಳ್ಕೋತಾರೆ. ಯಾರ್ಯಾರು ಇದರಲ್ಲಿ ಪ್ರಮುಖವಾಗಿ ಈ ಹೆಸರುಗಳೇ ಹೇಳ್ತಾ ಇದೆ. ಪಂಜಾಬ್ ಚುನಾವಣೆಯನ್ನು BJP ಟಾರ್ಗೆಟ್ ಮಾಡ್ತಾ ಇದೆ ಈಗಿಂದ ಅಂತ. ರಾಘವ್ ಚಡ್ಡಾ, ಅಶೋಕ್ ಮಿಟ್ಟಲ್, ಸಂದೀಪ್ ಪತಾಕ್, ಹರ್ಭಜನ್ ಸಿಂಗ್, ವಿಕ್ರಮ್ ಸಾಬ್ನೆ, ಸ್ವಾತಿ ರಾಜೇಂದ್ರ ಗುಪ್ತಾ, ಇದರಲ್ಲಿ ಕೆಲವರು ಆಮ್ ಆದ್ಮಿ ಪಾರ್ಟಿಯಿಂದ ಕೆಲವು ದಿನಗಳಿಂದ ಅಂತರವನ್ನು ಕಾದ್ಕೊಳ್ಳುವಂಥ ಪ್ರಯತ್ನ ಪಟ್ಟಿದ್ರು. ರಾಘವ್ ಚಡ್ಡಾ ಅವರನ್ನು ಆಮ್ ಆದ್ಮಿ ಪಾರ್ಟಿ ಬೇಕಂತಲೇ ತನ್ನ ಗುಂಡಿಯನ್ನು ತಾನೇ ತೋಡ್ಕೊಂಡದ್ದು ಆಮ್ ಆದ್ಮಿ ಪಾರ್ಟಿ. ರಾಘವ್ ಚಡ್ಡಾ ಒಂದು ರಾಷ್ಟ್ರೀಯ ಫೇಸ್ ಆಗಿ ಬೆಳೀತಾ ಇದ್ರು. ಜನಸಾಮಾನ್ಯರಿಗೆ ಸಾಮಾನ್ಯ ಸಮಸ್ಯೆ ಏನಿದೆ, ರೀಚಾರ್ಜ್ ವಿಚಾರ ಆಗಿರ್ಬೋದು, ಏರ್ಪೋರ್ಟ್ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಧ್ವನಿ ಎತ್ತಿದ್ರು. ಸೋಷಿಯಲ್ ಮೀಡಿಯಾದಲ್ಲಿ ಒಂದು ರೀತಿ ಸೆಲೆಬ್ರಿಟಿ ಪೊಲಿಟಿಷಿಯನ್ ಆಗಿಬಿಟ್ರು ರಾಘವ್ ಚಡ್ಡಾ. ಇದಕ್ಕೆ ಆಮ್ ಆದ್ಮಿ ಪಾರ್ಟಿಯಲ್ಲಿ ಕೆಲವರು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸಿದ್ರು. ಇವರು ಅರವಿಂದ್ ಕೇಜ್ರಿವಾಲ್ ಅವರ ಪರ ಮಾತನಾಡಿದರೆ ಇವರು ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಮಾತನಾಡ್ತಾ ಇದ್ದಾರೆ ಅಂತ. ಸ್ವಾಮಿ, ರಾಜಕೀಯ ಪಕ್ಷ, ರಾಜಕೀಯ ಪ್ರತಿನಿಧಿ ಜನಸಾಮಾನ್ಯರ ಸಮಸ್ಯೆ ಬಗ್ಗೆ ಮಾತನಾಡಿದ್ರೆ ಆ ಪಕ್ಷಕ್ಕೆ ಉರಿ ಎತ್ಕೊಂಡ್ಬಿಡ್ತು. ಹಾಗಾಗಿ ರಾಘವ್ ಚಡ್ಡಾ ಅವರನ್ನು ಅವರಿಗೆ ಕೊಟ್ಟಿರುವಂಥ ಸ್ಥಾನದಿಂದ ಇಳಿಸಿದ್ರು. ಆಗ ಆ ಸ್ಥಾನಕ್ಕೆ ಅಶೋಕ್ ಮಿಟ್ಟಲನ್ನು ಮರು ನೇಮಕ ಮಾಡಿದ್ರು. ಅವರು ಕೂಡ ಈಗ ಬಂದಿರುವಂಥದ್ದು. ಪಂಜಾಬ್ ಚುನಾವಣೆ ಯಾವ ರೀತಿಯಾಗಿ ಟಾರ್ಗೆಟ್ ಆಗುತ್ತೆ ಸ್ನೇಹಿತರೆ, ಇಲ್ಲಿ ಕೆಲವರ ಹೆಸರನ್ನು ನೋಡ್ತಾ ಇದ್ರೆ ಪಂಜಾಬ್ನಲ್ಲಿ ಇವರ ಪ್ರಭಾವ ಅಷ್ಟೊಂದೇನಿಲ್ಲ. ಈಗ 7 ಜನದಲ್ಲಿ ಪಂಜಾಬ್ನ ಪ್ರತಿನಿಧಿ ಮಾಡ್ತಾ ಇರೋರು, ಪಂಜಾಬ್ನಿಂದ ಪ್ರತಿನಿಧಿಸೋ ರಾಜ್ಯಸಭಾ ಸದಸ್ಯರು ಯಾವ ರೀತಿ ಅಂತ ಹೇಳಿದ್ರೆ, ನಿರ್ಮಲಾ ಸೀತಾರಾಮನ್ ಅವರು ಕರ್ನಾಟಕವನ್ನು ಪ್ರತಿನಿಧಿಸ್ತಾರೆ. ಅವರ ಎಫೆಕ್ಟ್ ಕರ್ನಾಟಕದ ಚುನಾವಣೆ ಮೇಲೆ ಬೀರಲ್ಲ ರೀ. ನಿರ್ಮಲಾ ಸೀತಾರಾಮನ್ ಪ್ರಚಾರಕ್ಕೆ ಬಂದಿರೋದು ನೋಡಿದ್ದೀರ ನೀವು. ಕರ್ನಾಟಕದ ವಿಧಾನಸಭಾ ಚುನಾವಣೆಗೆ ಅವರು ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ತಾರೆ ರಾಜ್ಯಸಭೆಯಲ್ಲಿ. ಅದೇ ರೀತಿಯಾಗಿ ಇವರು ಪಂಜಾಬನ್ನು ರೆಪ್ರೆಸೆಂಟ್ ಮಾಡಿದ್ರು ಕೂಡ ಪಂಜಾಬ್ನ ರಾಜಕಾರಣದ ಮೇಲೆ ಅಲ್ಪ ಮಟ್ಟಿಗಿನ, ಮೇಲ್ನೋಟಕ್ಕೆ ಕಾಣುವಂಥ ಅಲ್ಪ ಮಟ್ಟಿಗಿನ ಪರಿಣಾಮ ಬೀಳ್ಬೋದು. ಆದರೆ ಬೇಸ್ನಿಂದ ಸ್ಟ್ರಾಂಗ್ ಕ್ಯಾಡರ್ಗೆ ಏನು ಪರಿಣಾಮ ಬೀಳೋದಿಲ್ಲ. ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಹೋಲ್ಡ್ ಇದೆ, ಅಲ್ಲಿ ಆಮ್ ಆದ್ಮಿ ಪಾರ್ಟಿಯ ಸರ್ಕಾರ ಇರುವಂಥ ಪಂಜಾಬಲ್ಲಿ. BJP ಅಲ್ಪ ಮಟ್ಟಿಗೆ ಅದನ್ನು ಟಾರ್ಗೆಟ್ ಮಾಡಿದಂತೆ ಹೇಳ್ಬೋದು. ಬಟ್ ಇದು BJPನೇ ಹೋಗಿ ಅವರನ್ನು ಕರೆತರುವಂಥ ಪ್ರಯತ್ನ ಮಾಡಿತ್ತಾ, ಅಥವಾ ಆಮ್ ಆದ್ಮಿ ಪಾರ್ಟಿಯ ಮನಸ್ಥಿತಿಗೆ ಆಮ್ ಆದ್ಮಿ ಪಾರ್ಟಿಯಿಂದ ಬೇಸತ್ತು ರಾಘವ್ ಚಡ್ಡಾ ಅವರು ಬಂದ್ರಾ ಅನ್ನೋದು ಯಕ್ಷ ಪ್ರಶ್ನೆ. ಕೆಲವರು ಹೇಳೋ ಪ್ರಕಾರ ಇದಕ್ಕೆ ವರ್ಷದಿಂದಲೇ ತಯಾರಿ ಆಗಿತ್ತಂತೆ. ಯಾವ ರೀತಿ ಅಂದರೆ, ರಾಘವ್ ಚಡ್ಡಾ ಅವರನ್ನು ಈ ರೀತಿಯಾಗಿ ಜನಸಾಮಾನ್ಯರ ಪರವಾಗಿ ಜನಸಾಮಾನ್ಯರ ಪರವಾಗಿ ಪ್ರಶ್ನೆಯನ್ನು ಮಾಡಲಿಕ್ಕೆ ಅವರಿಗೆ ಮೊದಲೇ ಬಿಡಲಾಯಿತು ಅಂತ ಹೇಳಿ ಕೆಲವೊಂದಿಷ್ಟು ತರ್ಕಕ್ಕೆ ನಿಲುಕದಂತಹ ವಾದವರ ಕೆಲವರು ಮಾಡ್ತಾ ಇದ್ದಾರೆ. ಬಟ್ ಸ್ಟಿಲ್ ಈ 7 ಜನ ಬಂದಿರುವಂಥದ್ದು ರಾಷ್ಟ್ರ ರಾಜಕಾರಣದಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಅತಿ ದೊಡ್ಡ ಹಿನ್ನಡೆ ಅಂತಲೇ ಹೇಳ್ಬೋದು. ಪ್ರಸ್ತುತ NDA ಮೈತ್ರಿಕೂಟದ್ದು 141ರ ಸಂಖ್ಯೆ ಇದೆ ರಾಜ್ಯಸಭಾದಲ್ಲಿ. ಆ ಸಂಖ್ಯೆಗೆ +7 ಮಾಡ್ಬೋದು. 2/3 ಮೆಜಾರಿಟಿ ಬಂದಿರೋದ್ರಿಂದಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಇವರ ಯಾವುದೇ ರೀತಿಯಾದಂತಹ ಅನರ್ಹತೆಗೆ ರಾಜೀನಾಮೆಯನ್ನು ಇವರು ಕೊಡುವಂಥ ಸನ್ನಿವೇಶ ನಿರ್ಮಾಣ ಆಗಲ್ಲ. 2014ರಲ್ಲಿ BJP ಕೇಂದ್ರದಲ್ಲಿ ಆಡಳಿತದ ಚುಕ್ಕಾಣಿಯನ್ನು ಏಡಿದ ಕೂಡಲೇ BJPಯ ಟಾರ್ಗೆಟ್ ಕೆಲವೊಂದಿಷ್ಟು ರಾಜ್ಯಗಳ ಮೇಲೋಯ್ತು. ಅಸ್ಸಾಂ ಸೇರಿದಂತೆ, ಡೆಲ್ಲಿ ಸೇರಿದಂತೆ. ಈಗ ಪಶ್ಚಿಮ ಬಂಗಾಳವನ್ನು ಸ್ವೀಪ್ ಮಾಡುವತ್ತದಲ್ಲಿ BJP ಹೋಗ್ತಾ ಇದೆ. ಪಂಜಾಬನ್ನು ಯಾಕ್ರಿ ಬಿಡಬೇಕು, ಪಂಜಾಬನ್ನು ಕೂಡ ನಾವು ನಮ್ಮ ವಶಕ್ಕೆ ಪಡಿಸ್ಕೊಳ್ತೀವಿ ಅಂತ BJP ಹೊರಟಿರಂತೆ ಕಾಣಿಸ್ತಾ ಇದೆ. ನಾನು ಎರಡೂ ರೀತಿಯ ವಿಶ್ಲೇಷಣೆ ನಿಮಗೆ ಕೊಡ್ತಾ ಇದ್ದೀನಿ. ಪಂಜಾಬ್ನ ಕೇಡರ್ ಮೇಲೆ ಇದು ಪರಿಣಾಮ ಬೀಳೋಲ್ಲ. ಪಂಜಾಬ್ನ ಈಗಿನ ಸರ್ಕಾರದ ಮೇಲೆ, ಪಂಜಾಬ್ನ ಅಲ್ಲಿನ ನಾಯಕರ ಮೇಲೆ ಪ್ರಭಾವ ಬೀರಬಹುದು. ಪಂಜಾಬ್ನ ಸಾಮಾನ್ಯ ಮತದಾರರ ಮೇಲೆ ಈ 7 ಜನ ಆಮ್ ಆದ್ಮಿ ಪಾರ್ಟಿಯನ್ನು ಬಿಟ್ಟಿರುವಂಥದ್ದರ ಪರಿಣಾಮ ಯಾವುದೇ ಕಾರಣಕ್ಕೂ ಬೀರೋಲ್ಲ. ರಾಘವ್ ಚಡ್ಡಾ ಮುಂದೇನು ಮಂತ್ರಿ ಆಗ್ತಾರ? ರಾಘವ್ ಚಡ್ಡಾ
ಬಹುತೇಕವಾಗಿ ರಾಘವ್ ಚಡ್ಡಾ ಕೇಂದ್ರದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ಳುವಂಥ ಸಾಧ್ಯತೆ ಇದೆ. 7 ಜನರನ್ನು ಅಂದರೆ 2/3 ಆಫ್ ಮೆಜಾರಿಟಿಯನ್ನು ಕರ್ಕೊಂಡು ಬಂದಿದ್ದಾರೆ ರಾಘವ್ ಚಡ್ಡಾ. ಇದು ರಾಘವ್ ಚಡ್ಡಾ ಅವರ ನೇತೃತ್ವದಲ್ಲಿ ಬಂದಿರುವಂಥದ್ದು. 2/3 ಆಫ್ ಮೆಜಾರಿಟಿನ ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಮಂತ್ರಿಗಿರಿ ಸ್ಥಾನವನ್ನು ಕೊಡಲಾಗುತ್ತೆ. ಜೊತೆಗೆ ಅವರ ಪಾಪ್ಯುಲಾರಿಟಿ ಯಾವ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಯುವ ಜನತೆಯನ್ನು ಸೆಳೆಯುವಂಥ ಪ್ರಯತ್ನವನ್ನು ಪಟ್ಟಿದ್ದಾರೆ. ಅವರು ಯಶಸ್ವಿಯಾಗಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸು, ಅವರು ಎತ್ತಿರುವಂಥ ಪ್ರಶ್ನೆಗಳೆಲ್ಲವೂ ಕೂಡ ಜನಸಾಮಾನ್ಯರ ಪರವಾಗಿದೆ. ಇವರಿಗೆ ಮಂತ್ರಿ ಸ್ಥಾನ ಕೊಟ್ಟರೆ BJPಗೂ ಕೂಡ ಒಂದು ರೀತಿ ಬಲ ಬಂದಂತೆ ಆಗುತ್ತೆ ಅಂತೇಳಿ ಇವರಿಗೆ ಮಂತ್ರಿ ಸ್ಥಾನ ಕೊಡುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಪಂಚರಾಜ್ಯ ಚುನಾವಣೆ ಹೊಸ್ತಿನಲ್ಲೇ ಆಮ್ ಆದ್ಮಿ ಪಾರ್ಟಿಗೆ ಅತಿ ದೊಡ್ಡ ಶಾಕ್, ಅರವಿಂದ್ ಕೇಜ್ರಿವಾಲ್ ಅವರಿಗೆ ಅತಿ ದೊಡ್ಡ ಹಿನ್ನಡೆ ರಾಷ್ಟ್ರ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂಥ ಒಂದು ಸುದ್ದಿಯನ್ನು ಹೊತ್ತು ನಿಮ್ಮ ಮುಂದೆ ಬರ್ತೀವಿ ಅಂತ ಹೇಳ್ತಾ ಸ್ವತ್ವಾಣಿ, ಇದು ಸ್ವಂತಿಕೆಯ ಧ್ವನಿ. ನಮಸ್ಕಾರ.